ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. 110ನೇ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಡಿಸೆಂಬರ್ 1ನೇ ತಾರೀಕಿಂದ ಶುರು ಆಗ್ತದೆ. ಪ್ರತಿನಿತ್ಯದ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಡೇಟ್ ಹೇಳ್ತಾ ಇದ್ದೀವಿ, ಖಂಡಿತ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ನಿಮಗೆ ನಾವೇನು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಬಗ್ಗೆ ಇಷ್ಟೆಲ್ಲ ಕಲಿತೀರಾ ಅಂತ ಹೇಳಿದ್ರು. ಆದರೂ ಕೂಡ ಕೆಲವೊಂದು ಕಡೆ ಎಲ್ಲೋ ಡೌಟ್ ಇರುತ್ತೆ, ಆಗುತ್ತಾ ಆಗಲ್ವಾ ಅಂತ ಹೇಳಿ ನೀವೇ ಖುದ್ದಾಗಿ ಕ್ಲಾಸಸ್ನ ಅಟೆಂಡ್ ಮಾಡಿ ಸ್ವತಃ ಗುರುಜಿಯವರೇ ಕ್ಲಾಸಸ್ ತಗೋತಾರೆ. ಫ್ರೀ ಕ್ಲಾಸ್ ಕೂಡ ಅದು. ಅಟೆಂಡ್ ಮಾಡಿ ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಕ್ಲಾರಿಟಿ ತಗೋಬೋದು. ಸೊ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚಸ್ಸು 65,000 ವಿದ್ಯಾರ್ಥಿಗಳು, ಎಲ್ಲ ಉದ್ಯೋಗದವರು, ನಾಸಾದಲ್ಲಿ ವರ್ಕ್ ಮಾಡೋರಿಂದ ಹಿಡ್ದು ನಾರ್ಮಲ್ ಆಟೋ ಡ್ರೈವರಿಂದ ಹಿಡ್ದು ಪ್ರತಿಯೊಬ್ಬರು ಕೂಡ ಕಲ್ತಿದ್ದಾರೆ. ಸೊ ಅಷ್ಟು ಉಪಯುಕ್ತವಾಗಿರುವಂತಹ ಕ್ಲಾಸಸ್ ಇದು. ಮಿಸ್ ಮಾಡಿಕೊಂಡ್ರೆ ಒಂದೊಳ್ಳೆ ಅವಕಾಶನ ನೀವು ಮಿಸ್ ಮಾಡ್ಕೊಂಡಾಗುತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗಳಿಗೆ ಜಾಯಿನ್ ಆಗ್ಬೋದು. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚನ್ನಗಿರಿ ತಾಲೂಕಿಂದ ಮಾತಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಓಕೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 2005ನೇ ಇಸ್ವಿ ಮೇ 7ನೇ ತಾರೀಕು. ಓಕೆ, ಡೇಟು ಮೇ 7. ಓಕೆ ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 6:45. ಹುಟ್ಟಿದೂರು? ಹುಟ್ಟಿದವರು ಚನ್ನಗಿರಿ ತಾಲೂಕು ಹರವನಹಳ್ಳಿ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಚಿದ್ದರ್ ಮಾತಾಡಿ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹೇಳಿ. ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್. ಓಕೆ. ಅವಳ ಜಾತಕದಲ್ಲಿ ಗೌರ್ಮೆಂಟ್ ಕೆಲಸಗಳಿಗೆ ಅಪ್ಲೈ ಮಾಡಿದ್ರೆ ಆಗುತ್ತಾ ಅಂತ ಕೇಳಬೇಕು. ಸರಿ, ಓಕೆ, ನೋಡೋಣ. ಅವ್ರಿಗೆ ಸದ್ಯಕ್ಕೆ 2028ವರೆಗೂ ಕೂಡ ಶುಕ್ರ ದಶೆ ನಡೀತಾ ಇದೆ. ಶುಕ್ರನಲ್ಲಿ ಎಲ್ಲರೂ 10ನೇ ಮನೆ ನಾವು ನೋಡ್ತೀವಿ. 12ನೇ ಮನೆ ಹೆಚ್ಚಾಗಿ ಬಂದಿರತಕ್ಕಂಥದ್ದು. 12 ಬಂದಾಗ ಗೌರ್ಮೆಂಟ್ ಕೆಲಸ ಸಿಗೋದು ಕಷ್ಟ. ಯಾವುದೇ ಒಂದು ಗ್ರಹದ ಒಂದು ವಿಚಾರ ಗೌರ್ಮೆಂಟ್ ಕೆಲಸ ಬೇಕು ಅಂದರೆ 9 ಗ್ರಹದಲ್ಲಿ ಯಾವುದಾದ್ರು ಒಂದು ಗ್ರಹ 10ನೇ ಮನೆ ತೋರಿಸ್ಬೇಕು. ಇಲ್ಲ ಅಂದರೆ 9ನೇ ಮನೆ ತೋರಿಸ್ಬೇಕು. ಇಲ್ಲ ಅಂದರೆ 11ನೇ ಮನೆ ತೋರಿಸ್ಬೇಕು. ಈ 3 ಮನೆಗಳಲ್ಲಿ ಒಂದು ಮನೆ ತೋರಿಸಲೇಬೇಕು ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥವ್ರಿಗೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಯಾವನಿಗೋ ತಿಕ್ಕಲ್ರಿಗೆ ಹುಚ್ಚರಿಗೆ ದುಡ್ಡು ಕೊಡ್ತಾರೆ. ಯಾಕೆ? ನಮಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಲಕ್ಷಾಂತರ ರೂಪಾಯಿ ಹಾಳು ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಕೆಲಸಕ್ಕೋಸ್ಕರ. 7,000 ರೂಪಾಯಿ ಕೊಟ್ಟು ನಮಗೆ ನಿಜವಾಗಲೂ ದುಡ್ಡು ಕೊಟ್ಟಾದರೂ ಸಿಗುತ್ತಾ ಅಥವಾ ಹಾಗೇ ಟ್ರೈ ಮಾಡಿದ್ರೆ ಸಿಗುತ್ತಾ ಎಲ್ಲ ನೋಡ್ಕೊಳ್ಳೋಕ್ಕೆ 7,000 ರೂಪಾಯಿ ನೀವು ಒಂದು ಡೊನೇಷನ್ ಹಾಕಬೇಕು ನಮ್ಮ ಕ್ಲಾಸ್ಗೆ ಅಷ್ಟೇ. ಮೊದಲನೇದು. ಎರಡನೇದು, ಈಗ ಸೂರ್ಯದಶ ಬರುತ್ತೆ. ಸೂರ್ಯದಶದಲ್ಲಿ ಏನಾದ್ರು ಸಿಗುವಂಥ ಚಾನ್ಸಸ್ ಇದೆಯಾ ಅಂತ ನೆಕ್ಸ್ಟ್ ನೋಡ್ತೀವಿ. ಯಾಕಂದರೆ 28ರ ಮೇಲೆ ಬರುತ್ತೆ. ಯಾಕಂದರೆ 28 ಅಕ್ಟೋಬರ್ ಮೇಲೆ ಬರುತ್ತೆ. ಆದರೆ 28 ಅಕ್ಟೋಬರ್ ಮೇಲೆ ಇದ್ದರೂ ಕೂಡ ಅದು 12ನೇ ಮನೆ ಬಂದಿದೆ. ಹಾಗೆ 10ನೇ ಮನೆ ಅಂತ ನಾವು ಹುಡುಕಿದಾಗ ಮಂಗಳ ಅನ್ನೋದೊಂದು ಗ್ರಹ ಸಿಕ್ಕಿದೆ, ರಾಹು ಅನ್ನೋದೊಂದು ಗ್ರಹ ಸಿಕ್ಕಿದೆ, ಒಂದೇ ಒಂದು ಗ್ರಹ. ಆ ಗ್ರಹ ಕಾಂಬಿನೇಷನ್ನು ಕೇತುನಲ್ಲಿ ನಕ್ಷತ್ರದಲ್ಲಿದೆ. ನೋಡಿ, ಯಾವ ಥರ ನೋಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮಂಗಳ ಅಂತ 10ನೇ ಮನೆ ಕೂತಿದೆ. ಅದು ಯಾವ ಗ್ರಹದಲ್ಲಿ ಬಂದಿದೆ ಅಂದರೆ ಕೇತು ಗ್ರಹದಲ್ಲಿ ಬಂದಿದೆ. ಅಂದರೆ ಕೇತು ಯಾವಾಗ ದಶಾಭುಕ್ತಿ ಅಂತರ್ಭುಕ್ತಿಲಿ ಬರ್ತಾನೋ ಆ ಟೈಮಲ್ಲಿ ಎಕ್ಸಾಮ್ ರಿಸಲ್ಟ್ ಬರಬೇಕು. ಅರ್ಥ ಮಾಡ್ಕೋಬೇಕು. ಇವ್ರಿಗೆ ಬಂದಿರೋ ಟೈಮು ಅಲ್ಲಿ ಗೌರ್ಮೆಂಟ್ ಇವ್ರು ಬರೆದಾದ್ಮೇಲೆ ಅವ್ರು ಗೌರ್ಮೆಂಟ್ ಕೊಡ್ತಕ್ಕಂಥ ಆಫರು ಎರಡನ್ನೂ ಕೂಡ ಅಲ್ಲಿ ಕೇತುನಲ್ಲಾರು ಬರಲೇಬೇಕು. ಇದು ಟೈಮಿಂಗ್ ಆಫ್ ಎ ಇವೆಂಟ್ ಅಂತ ಕರೀತಾರೆ ಜ್ಯೋತಿಷದಲ್ಲಿ. ಸಮಯದ ಮೇಲೇ ಸಿಗುತ್ತೆ. ನಾವುಗಳೇನು ಮಾಡ್ಕೊಂಡಿದ್ದೀವಿ, ಪೂಜೆ ಮಾಡಿದ್ರೆ ಸಮಯ ಬಂದ್ಬಿಡುತ್ತೆ ಅಂದ್ಕೊಂಡಿದ್ದೀವಿ. ಪೂಜೆ ಮಾಡಿ ಸಮಯ ಬರಂಗಿದ್ರೆ ಇವತ್ತು ಅರ್ಚಕರೆಲ್ಲ ಕೋಟ್ಯಾಧೀಶರಾಗಬೇಕಾಯ್ತು. ದಿನಾ ಪೂಜೆ ಮಾಡ್ತಾರೆ. ಕೋಟ್ಯಾಧೀಶರು ಯಾಕೆ ಆಗಿಲ್ಲ ಅಂತ ನೀವು ಫಸ್ಟ್ ತಿಳ್ಕೊಬೇಕು. ಅಂದರೆ ಅವ್ರು ದುಡ್ಡಿಗೆ ಮಾಡ್ತಾಯಿಲ್ಲ, ಅರ್ಥನಾ? ದುಡ್ಡಿಗೆ ಮಾಡ್ತಾಯಿಲ್ಲ. ಸೊ ಎಷ್ಟು ಜನ ಬೈತಾರೆ, ಆ ಪೂಜೆ ಅಷ್ಟು ಕೊಟ್ವಿ, ಈ ಪೂಜೆ ಇಷ್ಟು ಕೊಟ್ವಿ ಅಂತ ದುಡ್ಡು ಕೊಡದಲ್ಲೇ ಮಾಡಿಸಿದ್ರಾ? ಆಯಿತು, ಪೂಜೆ ಸಾಮಗ್ರಿಗಳಿಗೆ ಎಷ್ಟು ಖರ್ಚಾಗುತ್ತೆ? ಅಂದಾಜು ಎಷ್ಟು ಖರ್ಚಾಗುತ್ತೆ? ಯಾಕಂದರೆ ನಮ್ಮ ಹತ್ರ ಎಲ್ಲ ಈಗ
ನಾನು ಏನಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ನನಗೆ ಪಬ್ಲಿಕ್ ಅವರು ನನ್ನ ಕನ್ಸಲ್ಟೇಷನ್ಗೆ ಬರ್ತಾರೆ, ಅಲ್ಲಿ ಬಾಯ್ ಬಿಡ್ತಾರೆ. ಇವತ್ತು ನ್ಯೂಸ್ ಚಾನಲ್ ಅವರು ನನಗೆ ಬೈಬೋದು, ಇವನೇನು ಡೈರೆಕ್ಟಾಗಿ ಮಾತಾಡ್ತಾನೆ ಅಂತ. ಜನಗಳ ನೋವುಗಳಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನ್ಯೂಸ್ ಚಾನಲ್ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಜನಗಳ ನೋವು ಏನಾಗಿದೆ ಅಂತ. ಹಿಂದೂ ಧರ್ಮ ಏನೋ ದೇವ್ರಿಗೋಸ್ಕರ ಮಾಡಿದ್ದೀನಿ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಾರೆ. ಅಲ್ಲಿ ಕಾರ್ತಾರೆ, ನನ್ನ ಹತ್ರ ಬಂದು ಕಾರ್ದಂಗೆ ಕಾರ್ತಾರಲ್ಲಿ. ಇದಕ್ಕೆ ಏನಕ್ಕೆ ನಾನು ಆ ಥರ ಹೇಳ್ತೀನಿ ಅಂತ ತುಂಬ ಜನಕ್ಕೆ ಅರ್ಥ ಆಗಲ್ಲ. ನಾನು ಸ್ವಲ್ಪ ಹೊರಟಿರ್ಬೋದು ಕೆಲವೊಂದು ಸತಿ ಜೋರಾಗಿ ಮಾತಾಡ್ಬೋದು, ಕೆಲವೊಂದು ಸತಿ ಕಾಂಪೌಂಡ್ರ್ ಅಂತ ಬೈತೀನಿ. ಯಾಕೆ ಆ ಮನಸ್ಸನ್ನು ನೀವುಗಳ ಅರ್ಥ ಮಾಡ್ಕೋತಾ ಇಲ್ಲ? ಬರೋರು 90% ನಾನು ಮಾತಾಡ್ತಾ ಇದ್ದೀನಿ, 1% ಆಗಿದ್ದರೆ ಏನೋ ಯೋಚನೆ ಮಾಡ್ತಾ ಇರಲಿಲ್ಲ. ಹೊಸಬ್ರು ಬರೋರೆಲ್ಲನೂ ಕೂಡ 90% ಹೇಳ್ತಾರೆ ನಾನು ಅಲ್ಲಿ 50,000 ಕೊಟ್ಟೆ ಹಾಳಾಯಿತು, 80,000 ಕೊಟ್ಟೆ ಹಾಳಾಯಿತು, ಈ 6,000 ಅಂತ ಪೂಜೆ 8 ಸತಿ ಮಾಡಿಸಿದ್ವಿ ಹಾಳಾಯಿತು. ಈ ರೀತಿ 6,000 8,000 ಅಂತ 10 ಸತಿ ಅಂತ ಲೆಕ್ಕ ಹಾಕ್ತಾರೆ. ಅವ್ರು ಲೆಕ್ಕ ಹಾಕ್ತಾರೆ. ಫಸ್ಟು ಆಗೋಕ್ಕಿಂತ ಮುಂಚೆ ಏನೋ ದುಡ್ಡು ಹಾಕ್ಬಿಡ್ತಾರೆ, ಆದಮೇಲೆ ಅಲ್ಲಿ ಲೆಕ್ಕ ಹಾಕ್ತಾರೆ. ಅಲ್ಲೊಂದು ಮಾಡಿದ್ವಿ, ಆ ದೇವಸ್ಥಾನದಲ್ಲಿ ಇಲ್ಲೊಂದು ಮಾಡಿದ್ವಿ, ಈ ಕಡೆ ಒಂದು ಮಾಡಿದ್ವಿ, ಅಲ್ಲೊಂದು ಮಾಡಿದ್ವಿ. ಸೊ ಇದರಿಂದ ಯಾರ್ದು ಹಾಳಾಗ್ತಾ ಇದೆ? ಇವ್ರದ್ದು ಕರ್ಮನೋ, ಆಯಪ್ಪಂದು ಮೋಸ ಮಾಡೋ ಒಂದು ಕರ್ಮನೋ? ಬೇರೆಯವ್ರಿಗೆಲ್ಲ ಈ ಶಾಸ್ತ್ರದ ಬಗ್ಗೆ ಅಪನಂಬಿಕೆ ಬರ್ತಾ ಇದೆ, ನಂಬಿಕೆ ಕಳ್ಕೊತಾ ಇದ್ದಾರೆ. ಇದನ್ನು ಹೇಗೆ ನಾವು ಸರಿ ತೂಗಿಸ್ಬೇಕು? ಏನೋ ನನ್ನ ಕರ್ಮ ಈ ಲೈನಿಗೆ ಬಂದುಬಿಟ್ಟಿದ್ದೀನಿ, ಈ ಲೈನ್ ಇರಲ್ಲ ಅಂದಿದ್ರೆ ನಾನು ಇದನ್ನು ಮಾತಾಡ್ತಾ ಇರಲಿಲ್ಲ. ನಾನು ಯಾವುದೋ ಬೇರೆ ಲೈನಲ್ಲಿದ್ದು ನಾನೇನೋ ಡಾಕ್ಟ್ರೋ ಇಂಜಿನಿಯರೋ ಅಥವಾ ಯಾವುದೋ ಒಂದು ಬೇರೆ ಕೆಲಸ ಮಾಡ್ತಾಯಿದ್ದಿದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ನಾನು ಇದ್ರ ಬಗ್ಗೆ ಬಂದಿರೋ ಕಾರಣ ಏನು ಅಂದರೆ, ಕಳೆದ 30 ವರ್ಷದಿಂದ ಅಧ್ಯಯನ ಮಾಡಿ ಈ ಲೈನ್ ಆರಿಸ್ಕೊಂಡಾದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳೆಲ್ಲ ಗೊತ್ತಾದಮೇಲೆ ಹೇಳದೇ ಇರೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಪಬ್ಲಿಕ್ಕಿಗೆ ಜ್ಯೋತಿಷ್ಯನ ಹೇಳ್ಕೊಡ್ತಕ್ಕಂಥ ಸಂಸ್ಥೆ ನಮ್ಮದು. ನಾನು ಕೂಡ ಪೂಜೆ ಮಾಡಿ ನಿಮಗೆಲ್ಲನೂ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಸೊ ಪೂಜೆಯ ಕ್ಲಾಸಸ್ ಮಾಡಿಬಿಡ್ಬೋದಲ್ವಾ? ಜ್ಯೋತಿಷ್ಯ ಯಾಕೆ ಕಲಿಬೇಕು? ಆಗೋ ಟೈಮ್ ಆಗಿಲ್ದಿರೋ ಟೈಮ್. ಸೊ ಇವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತಂದರೆ ಮಂಗಳನ ಒಂದು ಆರಾಧನೆ ಮಾಡಿ ದಶಾಭುಕ್ತಿಗಳಲ್ಲಿ ನೋಡ್ಕೊಂಡು ಹೋಗಬೇಕು. ಇದು ಸಿಗಬಹುದು ಅಂತ ಹೇಳ್ಬೋದೇ ಹೊರತು ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವ್ರು ಎಕ್ಸಾಮ್ ಬರೆಯೋ ಟೈಮು ಮತ್ತು ರಿಸಲ್ಟ್ ಬರೋ ಟೈಮಲ್ಲಿ ಈ ಗ್ರಹ ಅಲ್ಲಿ ಆಪರೇಷನ್ ಇರಬೇಕು, ಆಪರೇಟಿವ್ ಆಗಿರಬೇಕು, ಅಲ್ಲಿ ಹೆಡ್ಲೈನ್ಸಲ್ಲಿ ಬರಬೇಕು. ಇದನ್ನು ಜ್ಯೋತಿಷ್ಯ ಅಂತ ಕರೀತಾರೆ. ಹಾಳಾಗಿ ಹೋಗ್ಬೇಡಿ, ಬೇರೆ ಕಡೆ ಹೋಗಿ ನೋಡಿ ಏನೇನೋಗಳೋ ಮಾಡಿಕೊಂಡು ಪರಿಹಾರಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಡ್ತಾರೆ. ಅದನ್ನು ಹಾಕ್ಕೊಂಡ್ರೆ ಆಗ್ಬಿಡುತ್ತೆ, ಇದನ್ನು ಹಾಕ್ಕೊಂಡ್ರೆ ಯಾವ್ದು ಹಾಕ್ಕೊಂಡ್ರೂ ಆಗಲ್ಲ. ಭಿಕ್ಷುಕನಿಗೆ ಬೇಕಾದ್ರೆ ಎಲ್ಲಾನು ಕೊಟ್ಬಿಡ್ತೀನಿ, ಒಂದು ಉಂಗುರ ಕೊಟ್ಬಿಡ್ತೀನಿ, ಒಂದು ರುದ್ರಾಕ್ಷಿ ಕೊಟ್ಬಿಡ್ತೀನಿ ಭಿಕ್ಷುಕನಿಗೆ, ಆಯಿತಾ? ಒಂದು ಬ್ರೇಸ್ಲೆಟ್ ಕೊಟ್ಬಿಡ್ತೀನಿ, ಒಂದು ಒಳ್ಳೆ ವಾಚ್ ಕೊಟ್ಬಿಡ್ತೀನಿ, ಆಯಿತಾ? ಎಲ್ಲ ವಾಚ್ ಕೊಟ್ಬಿಟ್ಟು ಅವ್ನ ಟೈಮ್ ನೋಡೋಣ. ಪ್ರಾಬ್ಲಮ್ ಫಸ್ಟ್ ಏನು ಅಂತಂದರೆ, ಆ ಭಿಕ್ಷುಕನಿಗೆ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಏನು ಅಂತಂದರೆ ಸೋಂಬೇರಿತನ ಹೋದರೆ ಅವನು ಬದುಕ್ತೀನಿ ಅನ್ನೋದು ಮುಂದೆ ಎದ್ದು ಬಂದು ನಾನು ಕೆಲಸ ಮಾಡ್ತೀನಿ, ಭಿಕ್ಷೆ ಎತ್ತಿದಾಗ 25,000 ಬರುತ್ತೆ ತಿಂಗಳಿಗೆ, ನಾನು ದುಡಿದ್ರೆ 15,000 ಬರುತ್ತೆ, ನಾನು ದುಡಿದು ತಿಂತೀನಿ ಅಂತ ಹೇಳಿ ಏನಾರು ಅವ್ನು ಬಂದರೆ 15,000 ಇರೋದನ್ನು ಬೇಕಾದ್ರೆ 50,000 ಮಾಡ್ಬೋದು. ಬರದೇ ಇರೋವನಿಗೆ ಎಲ್ಲ ಉಂಗುರುಗಳು ಹಾಕ್ಕೊಂಡು, ಬ್ರೇಸ್ಲೆಟ್ಗಳು ಹಾಕ್ಕೊಂಡು, ರುದ್ರಾಕ್ಷಿ ಹಾಕ್ಕೊಂಡು, ಯಾವುದೋ ತಿಲಕ ಇಟ್ಕೊಂಡಿದ್ದ ತಕ್ಷಣ ಬರಲ್ಲ. ಸೊ ಭಗವಂತನ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ, ಕೆಲಸದ ಜೊತೆ ಶ್ರಮದ ಜೊತೆ ಪರಿಹಾರಗಳು ಜಾತಕದ ಮುಖಾಂತರ ಕರ್ಮದ ಮುಖಾಂತರ ಹೇಳ್ಬೋದೇ ಹೊರತು ಶ್ರಮ ಇಲ್ಲದೆ ಜಾತಕದಲ್ಲಿದ್ದರೂ ವರ್ಕ್ ಆಗಲ್ಲ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಶ್ರಮ. ಮುಂದಿನ ಕರೆಗೆ ಹೋಗೋಣ. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಹಲೋ ಮೇಡಮ್. ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗಿರಿಜಾ ಅಂತ, ಹುಬ್ಳಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 16/4. ಓಕೆ, 2004. ಹಾ, ಹುಟ್ಟಿದ ಸಮಯ ಮಧ್ಯಾಹ್ನ 1:15 ಬಾಗಲಕೋಟೆ ಡಿಸ್ಟ್ರಿಕ್ಟ್. ಸರಿ ಮೇಡಮ್, ಓಕೆ. ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಮಗನ್ ಇವಾಗ ಅವನು ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಿದ್ದಾನೆ ಗುರುಜಿ. ಅವನಿಗೆ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಬರ್ತಿದ್ದಾವೆ, ಬಟ್ ಅವ್ನಿಗೆ ಎಲ್ಲೂ ಆಗ್ತಿಲ್ಲ, ಶಾರ್ಟ್ ಲಿಸ್ಟ್ ಆಗ್ತಿಲ್ಲ. ಜಾಬ್ ಬಗ್ಗೆ ಕೇಳಿ. ಎಷ್ಟನೇ ಸೆಮಿಸ್ಟರ್ ಅಲ್ಲಿ ಇದ್ದಾರೆ? ಇವಾಗ ಫೈನಲ್ ಇಯರ್ ಗುರುಜಿ, 7th ಎಕ್ಸಾಮ್ ಇದೆ ಡಿಸೆಂಬರ್. ಓಕೆ, ಇದೆಷ್ಟಿದೆ ರೇಟಿಂಗು? 7.89 ಇದೆ ಗುರುಜಿ. CGPA 7.89 ಇದೆ ಗುರುಜಿ. 7.89. ಓಕೆ, CGPA ಅಷ್ಟಿದೆ. ಓಕೆ, 25, 26 ನವೆಂಬರ್ ಚಂದ್ರ ಇದೆ. 2026ವರೆಗೂ ಚಂದ್ರ ಆದ ನಂತರ ಈಗ ನಮಗೆ 2025 6ನೇ ತಿಂಗಳವರೆಗೂ ಗುರು ನಡೀತಾ ಇದೆ.
ಗುರುವಿನ ವಿಚಾರದಲ್ಲಿ ಅವ್ರಿಗೆ ಕೆಲಸ ಸಿಗುತ್ತಾ ಅಂತ ನೋಡಬೇಕು. 11 ಇದೆ, 2ನೇ ಮನೆ 6ನೇ ಮನೆ ಈ ಆರ್ಡ್ರಲ್ಲೇ ಹೋಗುತ್ತೆ. 10ನೇ ಮನೆ 11ನೇ ಮನೆ, 11 ಇದೆ, 9 ಇದೆ. ಶನಿಯಾದ ನಂತರ ಶನಿ ಬರುತ್ತೆ. ಓಕೆ, ಅವ್ರಿಗೆ ಕೆಲಸ ಡಿಸೆಂಬರಿಂದ ಮಾರ್ಚ್ ಒಳಗಡೆ ಆಫರ್ ಲೆಟರ್ ಬಂದೇ ಬರುತ್ತೆ. ಡಿಸೆಂಬರಿಂದ ಮಾರ್ಚ್ ಒಳಗಡೆ ಆಫರ್ ಲೆಟರ್ ಬರುತ್ತೆ. ಇಲ್ಲಿ ಗ್ರಹ 10ನೇ ಮನೆ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಅದೇ ಶನಿ ಅಂತರ್ಭುಕ್ತಿಯಲ್ಲಿ ರಿಪೀಟ್ ಆಗುತ್ತೆ. ಆ 10ನೇ ಮನೆ ಬಂದಿರತಕ್ಕಂಥ ಗ್ರಹ ರಾಹುಗೆ ದುರ್ಗಾರಾಧನೆ ಮಾಡಿ, ಯಾವಾಗ ನಾವು ಆರಾಧನೆ ಚೆನ್ನಾಗಿ ಮಾಡ್ತಾ ಇರ್ತೀವೋ ಟೈಮ್ ಬಂದಾಗ ನಮಗೆ ಬೇಗ ಲಕ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಸಾಧ್ಯವಾದರೆ 8 ಮುಖದ ರುದ್ರಾಕ್ಷಿ ಹಾಕಿಸಿ ಅವ್ರ ಕೊರಳಿಗೆ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಮತ್ತು ಓಂ ರಂ ರಾಹುವೇ ನಮಃ. ನಾವು ಮಂತ್ರ ಹೇಳಿದ ತಕ್ಷಣ ನಾಳೆ ಬರಲ್ಲ, ಡಿಸೆಂಬರಿಂದ ಮಾರ್ಚ್ ಒಳಗೆ ಬರುತ್ತೆ. ಹೇಳಿರ್ತಕ್ಕಂಥ ಮಂತ್ರ ಭಾಳ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಿ. ಧನ್ಯವಾದ ಮೇಡಮ್. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಗುರುಜಿ. ಹಲೋ ಸಮಾಧಾನ ಸರ್. ಓಕೆ ಸರ್, ಏನು ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲೋಕೇಶ್ ಅಂತ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಮಗಳ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 12/6/2005. ಹುಟ್ಟಿದ ಸಮಯ? 7:24. ಬೆಳಗ್ಗೆನಾ? 7:17 ಮೇಡಮ್. 27:17. ಬೆಳಗ್ಗೆನಾ ಸಂಜೆನಾ? ಮೇಡಮ್ 1 ಸೆಕೆಂಡ್. 10:17 ಬೆಳಗ್ಗೆ ಮೇಡಮ್. 10:17. ಸರಿ ಸರ್, ಓಕೆ. ಹುಟ್ಟಿದ್ದ ಊರು? ಬೆಂಗಳೂರು ಮೇಡಮ್. ಸರಿ, ಏನು ಪ್ರಶ್ನೆ ಇದೆ ಕೇಳಿ ಸರ್, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ, ಹೇಳಿ. ಗುರುಜಿ ನಮಸ್ತೆ ಗುರುಜಿ. ಅದೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಗುರುಜಿ ಅವಳಿಗೆ. ಹೌದಾ? ಓಕೆ ಓಕೆ. ಎಷ್ಟು ಅವ್ರಿಗೆ? 20 ವರ್ಷ. ಹೌದು ಗುರುಜಿ. ಲಗ್ನ ಮತ್ತು ಶನಿ, ಲಗ್ನದಲ್ಲಿ ಶನಿ ಮತ್ತು ಚಂದ್ರ ದಶಾ ಮೇಲೆ ಇಂಪಾರ್ಟೆಂಟು. ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆಯಲ್ಲಿ 2027ವರೆಗೂ ರಾಹು ಭುಕ್ತಿ 24ರಿಂದ ಶುರುವಾಗಿದೆ. ಶುಕ್ರ ಮತ್ತು ರಾಹು ಆರೋಗ್ಯದ ವಿಚಾರದಲ್ಲಿ ನೋಡೋಣ. ಆರೋಗ್ಯದ ವಿಚಾರ, ಹೆಲ್ತ್. ಶುಕ್ರ 8. ಓಕೆ, ಆರೋಗ್ಯದ ವಿಚಾರದಲ್ಲಿ 8 ಇದೆ. 8 ರಾಹುನಲ್ಲಿ ಬಂದಿದೆ. ರಾಹುನೇ ಬಂದಿದೆ. ರಾಹು ಮುಗಿದಾದ ಮೇಲೆ ಸ್ವಲ್ಪ ಹಾಸ್ಪಿಟಲೈಸೇಷನ್ ಸ್ವಲ್ಪ ತೋರಿಸ್ತಾ ಇದೆ. ರಾಹು ಮುಗಿಯೋವರೆಗೂ ಇವರಿಗೆ ತೊಂದರೆ. 2027 ನವೆಂಬರ್ವರೆಗೂ ಆರೋಗ್ಯದ ವಿಚಾರದಲ್ಲಿ ಏನಾದ್ರು ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಆಪರೇಷನ್ ಹೋಗೋ ಸಾಧ್ಯತೆ ಅಥವಾ ಅದಕ್ಕೆ ಮೆಡಿಕೇಶನ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಮೆಡಿಕೇಶನ್ ಏನೋ ಕೊಡ್ತಾ ಇದ್ದೀರಾ? ಏನಾಗಿದೆ? ಸ್ವಲ್ಪ ಬ್ರೈನ್ ಪ್ರಾಬ್ಲಮ್ ಇದೆ. ನಿಮಾನ್ಸ್ ಅಲ್ಲಿ ಟೆಸ್ಟ್ ಮಾಡಿಸ್ತಾ ಇದೀವಿ, ಮೆಡಿಸಿನ್ ಕೊಡ್ತಾ ಇದ್ದಾರೆ. ರಾಹು 8ನೇ ಮನೆ. ಪ್ರತಿ ಶನಿವಾರ ಈಗ ಅವರು ಓಡಾಡ್ತಾ ಇದ್ದಾರಾ? ಓಡಾಡ್ತಾ ಇದ್ದಾರೆ ಗುರುಜಿ. ಓಕೆ, ಪ್ರತಿ ಶನಿವಾರ ಈ ನೀವು ಯಾವ ಊರಲ್ಲಿರೋದು? ಯಾವ ಏರಿಯಾ? ಬೆಂಗಳೂರು 8ನೇ ಮನೆ ಗುರುಜಿ. 8ನೇ ಮನೆ. ಎಲ್ಲಿ ಮಾರ್ಕೆಟ್ ಇರುತ್ತೋ, ಮಾರ್ಕೆಟ್ ಅಂದ್ರೆ ಗೊತ್ತಲ್ಲ, ಜನಸಂದಣಿ ಮಾರ್ಕೆಟ್ ಅಂತ ಕರೀತಾರೆ. ಸಿಟಿ ಮಾರ್ಕೆಟ್ ಎಲ್ಲ ಜನ ಕಿಚಿ 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 ಅಂತ ಓಡಾಡ್ತಾ ಇರ್ತಾರೆ. ಅಲ್ಲಿ 1 ಅವರ್ ಇವರು ನಡ್ಕೊಂಡು ಹೋಗ್ಬಿಟ್ಟು ನಡ್ಕೊಂಬರ್ಬೇಕು ಜೊತೆಯಲ್ಲಿ ಸುಮ್ಮನೆ. ಇದು ಮಾಡಿ ನೋಡಿ, ಇದು ತುಂಬ ಸಕ್ಸಸ್ ಆಗಿದೆ ನಾನು ಕೊಟ್ಟಿರೋದೆಲ್ಲ. ಆದರೆ ಯಾವ ಗ್ರಹ ಯಾವ ದಿವಸ ಅನ್ನೋದು ಒಂದು ಇಂಪಾರ್ಟೆಂಟ್. ಯಾಕೆಂದರೆ 7ನೇ ಮನೆ ಅನ್ನೋದು ಬಿಸ್ನೆಸ್ ಜಾಗ ಸರ್. 7ನೇ ಮನೆ ಅರ್ಥ ಆಯ್ತಾ? 8ನೇ ಮನೆ ಅನ್ನೋದು ನಮಗೆ ಕಾಯಿಲೆ ಹೋಗ್ಬೇಕು ಅಂತಂದರೆ ಮಾರ್ಕೆಟಲ್ಲಿ ಇರಬೇಕು 7ನೇ ಮನೆ. ಈ ಮಾರ್ಕೆಟಲ್ಲಿ ನೋಡಿ ಯಾರು ಹುಚ್ಚರಿರಲ್ಲ, ಬ್ರೈನ್ ಸ್ಟ್ರಾಂಗ್ ಆಗಿರೋರೇ ಇರೋದಲ್ಲಿ ಕೂತಿರೋರು. ವ್ಯಾಪಾರ ಅವ್ನಿಗೇನು ಮಾಡಿ, ಇವ್ನು ಬರೋಣ ತಗೊಳ್ಳೋಣ ತರಕಾರಿ ತಗೊಳ್ಳೋಣ, 8 ರೂಪಾಯಿ ತಗೋ ಬರೋಣ, ಹೋಗೋಣ, ವ್ಯಾಪಾರ ಆಗಿಲ್ಲ ಅಣ್ಣ, ಮಾತಾಡ್ತಾ ಇರ್ತಾರೆ ಅವ್ರ ಮೈಂಡಲ್ಲಿ. ಎಲ್ಲಿರಬೇಕು? ಬ್ರೈನ್ ಪ್ರಾಬ್ಲಮ್ ಇರೋರು ಬ್ರೈನ್ ಎಲ್ಲಿ ಓಡ್ತಾ ಇದೆ ಅಲ್ಲಿರಬೇಕು. ನಾವೇನು ಸೈನ್ಸ್ ಲ್ಯಾಬ್ರೇಟ್ರಿ ಕರ್ಕೊಂಡೋಗಿ ಕೂರ್ಸೋಣ, ಅದಾಗಲ್ಲ. ಸೊ ಎಲ್ಲಿ ಅಂತಂದರೆ ವ್ಯಾಪಾರ ವಹಿವಾಟು ಹೆಚ್ಚು ನಡೀತಕ್ಕಂಥ ಜಾಗದಲ್ಲಿ ಸುಮ್ಮನೆ ಹೋಗಿ ಮಾತಾಡ್ಕೊಂಡ್ಬಂದರೆ ಕಂಟಿನ್ಯೂಸ್ ಆಗಿ 3 ತಿಂಗಳು ಮಾಡಿ ನೋಡಿ, ನೀವು ನಿಮಾನ್ಸ್ಗೆ ಟ್ರೀಟ್ಮೆಂಟ್ ಕೊಡೋದೇ ನಿಲ್ಲಿಸ್ಬಿಡ್ತೀರಾ. ಒಂದು ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿರ್ತಕ್ಕಂಥ 5ನೇ ಮನೆ ಮತ್ತು 9ನೇ ಮತ್ತು 11ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 5ನೇ ಮನೆ ಎಲ್ಲೂ ಬರದೇ ಇರೋ ಕಾರಣ ಸ್ವಲ್ಪ ಇವರಿಗೆ ಟ್ರೀಟ್ಮೆಂಟು ಉಂಗುರದಲ್ಲಿ ರುದ್ರಾಕ್ಷದಲ್ಲಿ ಕೊಡೋದು ಕಷ್ಟ. ಸೊ ಇರೋದರಲ್ಲಿ ನಾವು ಕಾಂಬಿನೇಷನ್ಸು ಸ್ವಲ್ಪ ಪಾಸಿಟಿವ್ ಆಗಿದೆ ಅಂತ ಏನಾದ್ರು ನೋಡಿದ್ರೆ ಅದು ಶುಕ್ರನಲ್ಲೇ ಕೊಡಬೇಕು. 6 ಮುಖದ ರುದ್ರಾಕ್ಷಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ.
ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನಾವಿವಾಗ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ನಾರ್ಮಲಿ ಜನಕ್ಕೆ ಯೂಸ್ಫುಲ್ ಆಗೋ, ಪ್ರತಿನಿತ್ಯದ ಡೈಲಿ ರೂಟೀನಲ್ಲಿ ಯೂಸ್ ಆಗೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತಿನ ವಿಚಾರ ಒಂದು, ಈಗ ನಾರ್ಮಲಿ ಸೈಟ್ ತಗೋಬೇಕಾದ್ರೆ ತುಂಬಾ ಅಂಶಗಳನ್ನ ಥಿಂಕ್ ಮಾಡ್ತಾರೆ ಏನೇನು ಅಂತ ಹೇಳಿ. ಅದ್ರಲ್ಲಿ ಒಂದು, ಮನೆ ಮುಂದೆ ಮೇನ್ ರೋಡ್ ಹೋಗಿದ್ರೆ, ರಸ್ತೆ ಹೋಗಿದ್ರೆ ಅದು ಒಳ್ಳೇದಾಗಲ್ಲ, ಕೆಟ್ಟದಾಗತ್ತೆ, ಕುತ್ತು ಅಂತ ಹೇಳ್ತಾರೆ. ಸೊ ಇದು ಯಾಕೆ ಈ ರೀತಿ ಹೇಳ್ತಾರೆ, ಏನ್ ತೊಂದರೆ ಆಗತ್ತೆ, ಅಂಡ್ ಯಾವ ರೀತಿ ಅದನ್ನ ನೋಡಿ ತಗೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ? ಮನೆ ಮುಂದೆ ಅಥವಾ ಸೈಟ್ ಮುಂದೆ ರೋಡ್ ಹೋಗಿರೋದಕ್ಕಿಂತ ಹೆಚ್ಚಾಗಿ ಮನೆಗೆ ಅಡ್ಡಲಾಗಿ ಒಂದು ಗೋಡೆ ಬಂದರೆ, ಅಂದರೆ ಹಿಂಗೆ ಬಂದು ಅವ್ರ ಕಾಂಪೌಂಡಲ್ಲಿ ತಿರುವು ತಗೊಂಡ್ರೆ ಅದನ್ನು ಕುತ್ತು ಅಂತ ಕರೀತಾರೆ. ಎದುರುಗಡೆ ರೋಡ್ ಬರ್ತಾ ಇದೆ, ಅವ್ರ ಮನೆಗೇನೇ ಡ್ಯಾಶ್ ಆಗೋ ಥರ ಬರ್ತಾ ಇದೆ, ಮನೆ ಕಾಂಪೌಂಡ್ ಹತ್ರ ಬಂದು ಎಡಗಡೆಗೆ ಹೋಗೋದು ಅಥವಾ ಬಲಗಡೆ ಇದನ್ನು ರೋಡ್ ಹಿಟ್ ಅಂತ ಕರೀತಾರೆ ಅಥವಾ ಕುತ್ತು ಅಂತ ಕರೀತಾರೆ. ಮತ್ತೊಮ್ಮೆ ಹೇಳ್ತೀನಿ, ಅರ್ಥ ಮಾಡ್ಕೋಬೇಕು, ತುಂಬ ಜನಕ್ಕೆ ಅರ್ಥ ಆಗಲ್ಲ. ಕುತ್ತು ಅಂದರೆ ನಿಮ್ಮ ಮನೆಯ ಮುಖ್ಯದ್ವಾರ, ಬೇರೆ ಸೈಡು ಇಂಪಾರ್ಟೆಂಟ್ ಅಲ್ಲ. ಇದು ಮನೆಯ ಮುಖ್ಯದ್ವಾರ ಅಥವಾ ನೀವು ಯಾವುದು ಸೈಟ್ ಅಂತ ಕರೀತಾರೆ. ನಮ್ಮದು ಈಸ್ಟ್ ಸೈಟ್ ಸರ್, ನಮ್ಮದು ವೆಸ್ಟ್ ಸೈಟು, ನಾರ್ತ್ ಸೈಟು, ಸೌತ್ ಸೈಟ್ ಅಂತ ಇರ್ತೀರ. ಎಲ್ಲಿ ನೀವು ಬಳಕೆಯಲ್ಲಿ ಇರ್ತೀರ, ಯಾವ ದಿಕ್ಕಿನಲ್ಲಿ ಬಳಕೆಯಲ್ಲಿ ಇರ್ತೀರ. ನೀವು ಈಸ್ಟ್ ಬಳಕೆ ಮಾಡಿದ್ರೆ ಈಸ್ಟ್ ರೋಡು, ವೆಸ್ಟ್ ಬಳಕೆ ಮಾಡಿದ್ರೆ ವೆಸ್ಟ್ ರೋಡು. ಕೆಲವೊಂದು ಸತಿ ನಮಗೆ ನಾರ್ತ್ ವೆಸ್ಟ್ ರೋಡ್ ಇರ್ತದೆ, ಆದರೆ ನಿಮಗೆ ನಾರ್ತಿಂದ ಕುತ್ತು ಬಂದಿದ್ರೆ ಲೆಕ್ಕ ಬರಲ್ಲ. ಯಾಕಂದರೆ ವೆಸ್ಟಲ್ಲಿ ನೀವು ಎಂಟ್ರೆನ್ಸ್ ಇಟ್ಕೊಂಡ್ರೆ ಬರಲ್ಲ. ನೀವು ನಾರ್ತ್ ಎಂಟ್ರೆನ್ಸ್ ಇಟ್ಕೊಂಡ್ರೆ ನಾರ್ತ್ ಕುತ್ತು ಬರುತ್ತೆ.
ವೆಸ್ಟಿಂದ ಬಂದಿರತಕ್ಕಂಥ ರೋಡು ಕುತ್ತು ಬರಲ್ಲ. ಸೊ ಎಲ್ಲಿ ಮನೆಯ ಎಂಟ್ರೆನ್ಸ್ ಬರುತ್ತೋ, ಎಂಟ್ರೆನ್ಸ್ ಇರ್ತಕ್ಕಂಥ ಕಾಂಪೌಂಡ್ ಬರುತ್ತೋ, ಎಲ್ಲಿ ಮೇಯ್ನ್ ಗೇಟು ಅದಕ್ಕೆ ಉದ್ದಕ್ಕಿರ್ತಕ್ಕಂಥ ಕಾಂಪೌಂಡ್ ಆ ಕಡೆ ಈ ಕಡೆ ಎಲ್ಲಿವರೆಗೂ ಇರುತ್ತದು, ಅದು ನೀವು ಆಚೆ ಹೋಗೋದು ಒಳಗೆ ಬರೋ ವ್ಯಾವಹಾರಿಕ ರೋಡ್ ಅಂತ ಕರಿತೀವಿ ನಾವು. ಯಾವ ವ್ಯಾವಹಾರಿಕ ರೋಡಲ್ಲಿದ್ದೀರೋ, ಕೆಲವರು ಒಂದು ಸತಿ ಈಸ್ಟು ಸೌತಲ್ಲಿ ಇರ್ತಾರೆ. ಸರ್ ನಾವು ಈಸ್ಟಲ್ಲೂ ಇದ್ದೀವಿ ಸೌತಲ್ಲೂ ಇದ್ದೀವಿ, 2 ರೋಡ್ ಇದೆ, ಸೌತ್ ಈಸ್ಟ್ ಕಾರ್ನರ್ ಸೈಟ್ ಅಂತ ಕರೀತಾರೆ, ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಅಂತ ಕರೀತಾರೆ, ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ ಅಂತ ಕರೀತಾರೆ, ಅಥವಾ ಕೆಲವೊಂದು ಸತಿ ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಅಂತಲೂ ಕರೀತಾರೆ. ಯಾವ ಸೈಡು ನೀವು ಎಂಟ್ರೆನ್ಸ್ ಇಟ್ಕೊಂಡಿದ್ದೀರಾ, ಗೇಟ್ ಎಂಟ್ರೆನ್ಸ್ ನಾನು ಮಾತಾಡ್ತಾ ಇರೋದು. ಮನೆಯ ಒಳಗಡೆ ಡೋರ್ ಇಂಪಾರ್ಟೆಂಟ್ ಇಲ್ಲ. ಮನೆಯ ಒಳಗಡೆ ಎಂಟ್ರ್ ಆಗ್ಬೇಕಾದ್ರೆ ಆ ಕಡೆ ಆಚೆ ಕಡೆ ಇರೋ ಎನರ್ಜಿಯಿಂದ ಒಳಗಡೆ ಇರೋ ಎನರ್ಜಿಗೆ ಎಂಟ್ರ್ ಆಗ್ತೀರಾ. ಯಾಕೆ ವಾಸ್ತು ಇಂಪಾರ್ಟೆಂಟ್ ಅಂತಂದರೆ 2 ಎನರ್ಜಿ ಎಕ್ಸಿಸ್ಟ್ ಆಗುತ್ತೆ. ದಿ ಎಕ್ಸ್ಟರ್ನಲ್ ಎನರ್ಜಿ, ಸೋಷಿಯಲ್ ಎನರ್ಜಿ, ಸೊಸೈಟಲ್ ಎನರ್ಜಿ ಅಂತ ಒಂದು, 2ನೇದು ಫ್ಯಾಮಿಲಿ ಎನರ್ಜಿ, ಮತ್ತು ವೆಲ್ಬೀಯಿಂಗ್ ಎನರ್ಜಿ, ಹೆಲ್ತ್ ಎನರ್ಜಿ, ವೆಲ್ತ್ ಎನರ್ಜಿ ಅಂತ ಇನ್ನೊಂದು. ವಾಸ್ತು ಯಾಕೆ ಇಂಪಾರ್ಟೆಂಟು ಅಂತಂದರೆ, ನಾವು ಆಚೆ ಎಷ್ಟೋ ವ್ಯವಹಾರಗಳು ಮಾಡ್ಕೊಂಡು ಬರ್ತೀವಿ, ಬಟ್ ಕೊನೆಗೆ ನಾವು ಬಂದು ರಿಟೈರ್ಡ್ ಆಗೋದೇ ಮನೇಲಿ ಬೆಳಗಿನ ಸಾಯಂಕಾಲ. ಯಾಕೆ ಎಲ್ಲ ಕೆಲಸದಲ್ಲಿರೋರು ಮನೆಗೆ ಓಡೋಗ್ಬೇಕು ಅಂತ ಇರ್ತಾರೆ, ಆರಾಮಾಗಿ ಮನೆಯಲ್ಲಿ ಇರೋಣ, ಸ್ವಲ್ಪ ಏನೋ ಖುಷಿ ನೆಮ್ಮದಿ, ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ. ಯಾಕಂದರೆ ಎಲ್ಲ ಪೀಸ್ಫುಲ್ ಆಗಿ ಇರ್ತಕ್ಕಂಥದ್ದು. ಎಲ್ಲ ಕುತ್ತುಗಳು ಕೆಟ್ಟದ್ದಲ್ಲ. ಫಸ್ಟ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ. ಕೆಲವು ಕುತ್ತುಗಳು ಕೋಟ್ಯಾಧೀಶ್ವರನ ಮಾಡಿದೆ. ಎಕ್ಸಾಂಪಲ್, ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ ಕುತ್ತು ಬಂದರೆ ಕೋಟ್ಯಾಧೀಶರಾಗ್ತಾರೆ. ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ದುಡಿಬೇಕು. ಕೋಟ್ಯಾಧೀಶ್ವರ ಅಂದ ತಕ್ಷಣ ಬರಲ್ಲ, ಆಪರ್ಚುನಿಟೀಸ್ ಬರುತ್ತೆ ನಿಮಗೆ. ನಾನು ಅರ್ಥ ಕ್ಲೀನಾಗಿ ಹೇಳ್ತೀನಿ ಎಲ್ಲರಿಗೂ. ನಿಮಗೆ ಅವಕಾಶಗಳು ಹೆಚ್ಚು ಬರ್ತಾನೆ ಇರುತ್ತೆ ದುಡ್ಡು ಮಾಡ್ಕೊಳ್ಳೋಕ್ಕೆ. ಅದನ್ನು ಕೋಟ್ಯಾಧೀಶ್ವರ ಅಂತ ಹೇಳ್ತೀವಿ. ಸರಿ ಸರ್, ನಾನೊಂದು ಸೈಟ್ ತೊಗೊಂಡ್ಬಿಡ್ತೀನಿ, ಕರೆಕ್ಟಾಗಿ ಅಲ್ಲಿ ಕುತ್ತು ಬರೋ ಥರ ನೋಡ್ತೀನಿ, ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ ಕುತ್ತು ಬರೋ ಥರ ನೋಡ್ತೀನಿ, ವೆಸ್ಟಲ್ಲೂ ಕುತ್ತು ಬರೋ ಥರ ನೋಡ್ತೀನಿ, ನಮ್ಮ ಸೈಟು ವೆಸ್ಟ್ ತೊಗೊಳ್ತೀನಿ, ಅಭಿವೃದ್ಧಿ ಆಗೋ ಥರ ನೋಡ್ತೀನಿ ಅಂದರೆ ಆಯ್ತು, ಮನೇಲೇ ಕೂತ್ಕೋ, ಅಭಿವೃದ್ಧಿ ಚೆನ್ನಾಗಾಗ್ತೀಯ. ಯಾವಾಗ ನಾವು ಪ್ರಯತ್ನಗಳು ಪಟ್ಟಾಗ ಬಹಳ ಈಸಿಯಾಗಿ ಸಿಗ್ತಾ ಇರುತ್ತೆ ಅವ್ರ ಲೈನಲ್ಲಿ. ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಅಂದಿದ್ದೀನಿ, ಬೇಗ ಸೇಲ್ ಆಗ್ತಾರೆ, ಬೇಗ ಆಫರ್ಗಳು ಬರ್ತಾ ಇರ್ತಾರೆ, ಬ್ಯುಸಿಯಾಗಿಬಿಡ್ತಾರೆ, ಟೈಮೇ ಸಿಗಲ್ಲ. ಆ ಥರ ದೇವರು ಆ ಥರ ಆಯಾ ಏರಿಯಾದಲ್ಲಿ ಬರ್ತಕ್ಕಂಥ ಅರ್ತ್ ಎನರ್ಜಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅದೇ ನಾವು ಬೇರೆ ಕಡೆ ಕೂತು ಬಂದರೆ, ಅದೇ ರೋಡಲ್ಲಿ ನಮಗೆ ಸೌತ್ ವೆಸ್ಟ್ ಸೈಡ್ ಕೂತು ಬಂದರೆ ಅದು ಡೇಂಜರ್. ಅದು ಹಾಗೆ ನಾವು ನಾರ್ತ್ ತೊಗೊಂಡ್ರೆ, ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕುತ್ತು ಭಾಳ ಡೇಂಜರು. ಮನೆಯಲ್ಲಿರ್ತಕ್ಕಂಥವ್ರಿಗೆಲ್ಲ, ಹೆಂಗಸರಿಗೆ ಗಂಡಸರಿಗೆ ಆಕ್ಸಿಡೆಂಟ್ಸ್ಗಳು ಎಲ್ಲ ಜಾಸ್ತಿ ಆಗುತ್ತೆ. ಹಿರಿಯರು ಸಾಯ್ತಕ್ಕಂಥ ಇದು ವಿಚಾರಗಳು ಜಾಸ್ತಿ. ಅದೇ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಡೆ ರೋಡ್ ಕುತ್ತು ಬಂದರೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಜ್ಞಾನ ಜಾಸ್ತಿ. ಇನ್ನೊಂದು ದುಡ್ಡು ಬಗ್ಗೆ ಮಾತಾಡಿದೆ. ದುಡ್ಡು ಹೆಚ್ಚಾಗಿ ಕೊಡೋದು ಆ ಕಡೆ ವೆಸ್ಟ್ ಸೈಡು. ಈಸ್ಟ್ ಸೈಡ್ ದುಡ್ಡು ಕೊಡಲ್ಲ, ಜ್ಞಾನವಂತರಾಗಿ ಮಾಡುತ್ತೆ. ಆ ಮನೇಲಿ ಹೆಚ್ಚು ಜನ ಓದಿರೋರು ಇರ್ತಾರೆ, PhD ಹೋಲ್ಡರ್ಗಳು, ಆ ಹೋಲ್ಡರ್ಗಳು, ಈ ಹೋಲ್ಡರ್ಗಳು ಎಲ್ಲ ಇರ್ತವೆ. ಸೊ ಒಂದೊಂದು ಕುತ್ತಿಗೂ ಒಂದೊಂದು ಕೆಟ್ಟದು ಇದೆ, ಒಳ್ಳೆಯದು ಇದೆ. ಇದನ್ನು ಅರ್ಥ ಮಾಡ್ಕೊಂಡಿರೋರು ಭಾಳ ಕಮ್ಮಿ ವಾಸ್ತುನಲ್ಲಿ. ನಮ್ಮ ವಾಸ್ತು ಕ್ಲಾಸು ಮತ್ತೆ ಜನವರಿಲಿ ಮಾಡ್ತೀನಿ ನಾನು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬನ್ನಿ. ಜನವರಿಯಲ್ಲಿ 2026ನೇ ಸಾಲಲ್ಲಿ ಒಂದು ವಾಸ್ತು ತರಗತಿಗಳನ್ನ ಮಾಡ್ತೀನಿ. ಭಾಳ ಅದ್ಭುತವಾಗಿರುತ್ತೆ. ಕರೆಕ್ಟಾಗಿ ನೋಡಿಕೊಂಡು, ಜಾತಕದಲ್ಲಿ ಸಮಸ್ಯೆ ಇದ್ದರೆ ಇದು ವಾಸ್ತುವಿನಿಂದ ಸ್ವಲ್ಪ ಕರೆಕ್ಷನ್ ಮಾಡಿಕೊಂಡ್ರೆ ಒಂದು 30% ಹೆಲ್ಪ್ ಆಗುತ್ತೆ. ಜಾತಕ ಚೆನ್ನಾಗಿದ್ದು ವಾಸ್ತುನ ಸರಿ ಮಾಡಿಕೊಂಡ್ರೆ ನಮಗೆ ಇನ್ನೂ ಒಂದು 20% ಅಭಿವೃದ್ಧಿ ಆಗುತ್ತೆ. ಎರಡೂ ಕೆಟ್ಟಾಗ ಜೀವನ ಅಧೋಗತಿ. ಅದಕ್ಕೆ ಎಷ್ಟೋ ಜನ ವಾಸ್ತುನಲ್ಲಿರಲ್ಲ, ಆದರೆ ಫಸ್ಟ್ ಕ್ಲಾಸ್ ಆಗಿರ್ತಾರಲ್ಲ ಸರ್ ಅಂತಂದರೆ ಅವ್ರ ಜಾತಕ ಸ್ಟ್ರಾಂಗ್ ಇದೆ. ಫಸ್ಟು ಜಾತಕ ಬಿದ್ದಾಗ ನೆಕ್ಸ್ಟ್ ವಾಸ್ತುಗೆ ಹೋಗುತ್ತದೆ, ಅಂದರೆ ಸ್ಥಳ ಮಹಿಮೆಗೆ ಹೋಗುತ್ತೆ. ಮನುಷ್ಯನ ಮಹಿಮೆ ಜಾತಕದಲ್ಲಿ, ಅವನ ಮಹಿಮೆ ಕೆಳಗೆ ಬಿದ್ದಾಗ ಸ್ಥಳ ಮಹಿಮೆ ಸ್ವಲ್ಪ ಕಾಪಾಡುತ್ತೆ. ಸ್ಥಳ ಮಹಿಮೆನೂ ಕಾಪಾಡದೇ ಇದ್ದಾಗ ಪಾತಾಳಕ್ಕೆ ಹೋಗ್ತಾನೆ ಅನ್ನೋದು ಶಾಸ್ತ್ರದಲ್ಲಿ ಬರೆದಿದೆ. ಸ್ವಯಂ, ಅದಾದ ಮೇಲೆ ಕ್ಷೇತ್ರಂ ಪಾತಾಳಂ, ಸ್ವಯಂ ಕ್ಷೇತ್ರಂ ಪಾತಾಳಂ, ಹಿಂಗೆ ಬರುತ್ತೆ ಆರ್ಡ್ರು. ಈ ಮೊದಲು ಕೂಡ ವಾಸ್ತುಶಾಸ್ತ್ರ ನೋಡ್ತಾ ಇದ್ರ? ನಾನು ಯಾಕೆಂದ್ರೆ ಇತ್ತೀಚೆಗೆ ಇಷ್ಟೊಂದು ವಾಸ್ತು ನೋಡೋದು ಹೆಚ್ಚು ಅಂತ ಕೇಳಿರೋದು. ನಮ್ಮ ದೇವಸ್ಥಾನಗಳೆಲ್ಲನೂ ಹಳೆ ಕಾಲದಲ್ಲಿ ಕಟ್ಟಿರೋದೆಲ್ಲ ವಾಸ್ತು ಪ್ರಕಾರನೇ. ತಿರುಪತಿ ದೇವಸ್ಥಾನ ವಾಸ್ತು ಪ್ರಕಾರ ಇದೆ. ಅನೇಕ ನಾವು ಶೃಂಗೇರಿ ಶಾರದಾ ತಗೊಂಡ್ರು ಕೂಡ ಅಲ್ಲೂ ವಾಸ್ತು ಪ್ರಕಾರ ಇದೆ. ಇನ್ನೊಂದು ದಿವಸ ನಾವು ದೇವಸ್ಥಾನದ ವಾಸ್ತುಗಳ ಬಗ್ಗೆ ಮಾತಾಡೋಣ ಸಮಯ ಇದ್ದಾಗ. ಹಾಗೆ ನಾವು ಈಸ್ಟಿಗೆ ಬರೋಣ. ಇನ್ನು ಸೌತಲ್ಲಿ
ಒಂದೇ ಒಂದು ಕಡೆ ಭಾಳ ಒಳ್ಳೆಯದು ಅಂದರೆ ಸೌತ್ ಈಸ್ಟಲ್ಲಿ ಸೌತಲ್ಲಿ ಬಂದರೆ ಅಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಷ್ಟೇ. ಆರೋಗ್ಯದಲ್ಲಿ ಒಳ್ಳೆಯದು, ಅದು ಬಿಟ್ಟರೆ ಬೇರೆ ಅಭಿವೃದ್ಧಿ ಇಲ್ಲ. ವೆಸ್ಟಲ್ಲಿ ಒಂದು ಅಭಿವೃದ್ಧಿ ದುಡ್ಡಿನ ಬಗ್ಗೆ ಹೇಳಿದೆ, ನಾರ್ತಲ್ಲಿ ಅಭಿವೃದ್ಧಿ ನಾನು ಜ್ಞಾನದ ಬಗ್ಗೆ ಹೇಳಿದೆ, ಈ ಸೌತಲ್ಲಿ ಆರೋಗ್ಯ. ಇನ್ನು ಈ ಕಡೆ ಒಂದು ಬರುತ್ತೆ, ಯಾವುದೋ ಒಂದು ಈಸ್ಟ್ ಕಡೆ, ಅಲ್ಲೆಲ್ಲ ಕುತ್ತುಗಳು ಬರೋಂಗೇ ಇಲ್ಲ. ಇನ್ನು ಮೇಲಕ್ಕೆ ಈಸ್ಟ್ ಅರ್ಧ ಭಾಗ ಮುಂದೆ ಹೋದರೆ, ಅಂದರೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ಗೆ ಹೋದರೆ ಅಲ್ಲಿ ನಮಗೆ ಹೆಸರು ಬರ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ನೇಮ್ ಬರುತ್ತೆ, ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ಸೊ ಕುತ್ತು ಒಳ್ಳೆಯದು ಇದೆ, ಕೆಟ್ಟದು ಇದೆ. ಸರಿಯಾಗಿ ಡಿಗ್ರಿ ವೈಸ್ ನಾವು ನೋಡಬೇಕು. ನಾವು ಸುಮ್ಮನೆ ಕಣ್ಣಳತೆ ಮಾಡ್ತಾರೆ ಇದರಲ್ಲಿ ವಾಸ್ತುದಲ್ಲಿ ಕಣ್ಣಳತೆ ಮಾಡಿದ್ರೆ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಸೈಟ್ಗಳು ಈಸ್ಟೋ ಮತ್ತು ವೆಸ್ಟೋ ತುಂಬ ಟಿಲ್ಟ್ ಆಗಿರುತ್ತೆ. ನಾರ್ತ್ 0 ಡಿಗ್ರಿ ಸೈಟ್ಗಳು ಸಿಕ್ಕರೆ ನಿಮ್ಗೆ ಅಭಿವೃದ್ಧಿ ಜಾಸ್ತಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಸೈಟು ನಾರ್ತ್ ಮಧ್ಯಭಾಗದಲ್ಲಿ 0 ಡಿಗ್ರಿ ಬಂದರೆ ಅದರಷ್ಟು ಅದೃಷ್ಟವಾಗಿರ್ತಕ್ಕಂಥ ಸೈಟ್ ಇನ್ನೊಂದಿಲ್ಲ. ನಾನು ತಗೊಂಡ್ರೆ ಮನೆ ನಂಗೆ ಗೊತ್ತಿರಲಿಲ್ಲ, 2 ಡಿಗ್ರಿ ಡಿವಿಯೇಷನ್ ಅಷ್ಟೇ. 5 ಡಿಗ್ರಿ ಮೇಲೆ ಹೋಯ್ತು ಅಂತಂದರೆ ಒಂದು 50% ಅದು ಒಳ್ಳೆಯದಾಗತ್ತೆ. 10 ಡಿಗ್ರಿ ಮೇಲೆ ಹೋಯ್ತು ಅಂದರೆ ತುಂಬ ಕಷ್ಟ. ಸೊ ಎಕ್ಸಾಕ್ಟ್ ಯಾರ್ಯಾರು 0 ಡಿಗ್ರಿ ಸಿಕ್ಕಿದೆ ಆ ಮನೆಯಲ್ಲಿ ಭಿಕ್ಷುಕ ಹೋದ್ರೂ ಅಭಿವೃದ್ಧಿ ಜಾಸ್ತಿ. 0 ಡಿಗ್ರಿ ಸಿಗಬೇಕು, ಒಳ್ಳೆಯದಾಗಲಿ. ಓಕೆ ಗುರುಜಿ, ಧನ್ಯವಾದ, ಸಾಕಷ್ಟು ಮಾಹಿತಿ ಕೊಟ್ರಿ. ಸರ್ವೇ ಜನ ಸುಖಿನೋ ಭವಂತು. ವಿಶ್ವದೆಲ್ಲೆಡೆಯಿಂದ ಗುರುಜಿ ಅವರಿಂದ 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದು ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿಯ ಈ ಅನುಭವದ ಈ ಪಾಠದಿಂದ ನಮಗೆ ಎಲ್ಲರಿಗೂ ಒಂದು ಒಳ್ಳೆಯ ದಾರಿಯನ್ನು ಕಂಡುಹಿಡಿದಿದ್ದೇವೆ. ಯಾಕಂತೇಳಿದರೆ ಇಷ್ಟರವರೆಗೆ ನಾವು ಬರೀ ಟಿ ವಿಗಳಲ್ಲಿ ಆ ಗುರುಗಳು ಈ ಗುರುಗಳಂತೇಳಿ ಎಲ್ಲವನ್ನು ನಂಬಿಕೊಂಡು ಎಲ್ಲವನ್ನು ಮಾಡಿಕೊಂಡು ಜನ ಸಾವಿರಾರು ರೂಪಾಯಿಯನ್ನು ಕಳ್ಕೊಂಡಿದ್ದಾರೆ. ಏನು ಈ ಜ್ಯೋತಿಷಿಗಳಂತೇಳಿ ಏನು ಹೇಳ್ಕೊಳ್ತಾರೆ, ನೀವು ಕದಳಿ ಯೋಗ ಮಾಡಿ, ಕುಂಭ ಯೋಗ ಮಾಡಿ, ಮೃತ್ಯುಂಜಯ ಹೋಮ ಮಾಡಿ, ಈ ಯಾವುದು ಮಾಡಿದರೂ ಮನುಷ್ಯನಿಗೆ ದುಡ್ಡು ಖರ್ಚು ಆಗ್ತದೆ ಹೊರತು ಅದರಿಂದ ಫಲ ಸಿಗ್ತಂತೇಳಿ ಯಾವುದೂ ಒಂದು ಅದರ ಬಗ್ಗೆ ವಿಶ್ವಾಸ ಇಲ್ಲ. ಆದ್ದರಿಂದ ಗುರುಜಿಗಳು ಇದು ತುಂಬ ಸರಳವಾಗಿ ಇದನ್ನು ನಂಬಬಹುದಾದ ದಾರಿಯಲ್ಲಿ, ಯಾಕಂತೇಳಿದರೆ ಎಲ್ಲ ನಕ್ಷತ್ರಗಳೇ ನಮ್ಮನ್ನು ಆಳ್ತವೆ, ಎಲ್ಲ ಗ್ರಹಗಳೇ ನಮಗೆ ಚಾಲನೆ ಕೊಡ್ತವೆ. ನಮ್ಮ ಹಣೆ ಬರದಲ್ಲಿ ಏನು ನಡೀತದೆ ಅದು ನಡೀತದೆ. ಅದು ನಾವು ಕಮ್ಮಿ ಮಾಡಿಕೊಳ್ಳಲಿಕ್ಕೆ ಇದೊಂದು ದಾರಿ ಇದೆ. ಇದು ದಿನೇಶ್ ಗುರೂಜಿ.